ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಯಾವುದಾಗಿತ್ತೀಗ? ಸಮಾಕರ್ಷ. ಎಲ್ಲ ಶಬ್ದಗಳು ಕೂಡ, ಎಲ್ಲ ಪದಗಳು ಕೂಡ, ವಾಕ್ಯಗಳು ಎಲ್ಲವೂ ಕೂಡ ವಿಷ್ಣುವಾಚಕ ಆಗೋದಾದರೆ ವ್ಯವಹಾರ ಗತಿ ಏನು ಅಂತ ಪ್ರಶ್ನೆ ಮಾಡಿದೆ. ಅದಕ್ಕೆ ಹೇಳಿದ್ರು ಸಮಾಕರ್ಷ ಪದ. ಏನು ಮಾಡಿದ್ದೇವೆ ನಾವೀಗ? ಸಮಾಕರ್ಷ ಮಾಡಿಕೊಂಡಿದ್ದೇವೆ. ಕೆಲಸದ ಫಿಸಿಕ್ಸಲ್ಲೇ ಒಂದು ಸರ್ತಿ ಏನು ಮಾಡ್ತಾರೆ, ಆ ಪ್ರಕರಣದಲ್ಲಿ ಹೇಗೊಂದು ಅರ್ಥ ಇಟ್ಕೊತಾರೆ, ಇನ್ನೊಂದು ಯಾವುದೋ ವಿಷಯ ಬಂತು, ಅಲ್ಲಿ ಹೇಗೆ ಅರ್ಥನೇ ಈ ಅರ್ಥ ಅಲ್ಲ. ಯಾಕಂದ್ರೆ ಅಲ್ಲಿ ಫಾರ್ಮ್ ಬೇರೆ ಮಾಡ್ತಾರೆ, ಈಗ ಈ ಅರ್ಥ ಬೇರೆ ಆಗಿಬಿಡುತ್ತೆ. ಅಲ್ಲಿ ಮಟ್ಟಿಗೆ ಈ ವಿಷಯ ಬಂದ್ಬಿಟ್ಟು ಅದನ್ನೇ ತೊಗೋಬೇಕಾಗುತ್ತೆ. ಇದೇನು ಕನ್ವೆನ್ಷನ್ ಅಪ್ರೂವ್ಡ್ ಬೈ ಆಲ್, ಎಲ್ಲ ಒಪ್ಕೊಂಡ್ಬಿಡ್ತಾರೆ. ಅವಾಗ ಏನು ಹೇಳ್ತಾರೆ, ಪ್ರಶ್ನೆ ಬರೋದಿಲ್ಲ. ಆಗ ಒಬ್ಬ ಎ ಬಿ ಇಬ್ಬರಿದ್ದಾರೆ, ರಾಮಕೃಷ್ಣ ಇಬ್ಬರಿದ್ದಾರೆ, ದೊಡ್ಡದಾಗ್ತದೆ. ಎ ಬಿ ಇಬ್ಬರಿದ್ದಾರೆ ಅಂತ ಹೇಳಿದ್ರು. ಈಗ ಎ ಬಿ ಇಬ್ಬರಿದ್ದಾರೆ ಅಂತ ಹೇಳಿದ್ರು. ಅರ್ಥ ಆಯ್ತಾ? ರಾಮನಿಲ್ಲ ಕೃಷ್ಣನ ಹೆಸರು ತೆಗೆದುಬಿಟ್ರು. ಬಟ್ ಕೇಳೋರಿಗೆ ಗೊತ್ತು, ಏನಂತ ಗೊತ್ತಿದೆ, ಅವರು ಎ ಅಂದರೆ ರಾಮ, ಬಿ ಅಂದರೆ ಕೃಷ್ಣ, ಆ ಥರ ಗೊತ್ತಿದೆ. ಅದು ಗೊತ್ತಿದ್ದವ್ರಿಗೆ ಸಮಸ್ಯೆ ಬರೋದೇ ಇಲ್ಲ. ಇಬ್ಬರು ಒಪ್ಕೊಂಡಿದ್ದು ಮುಂದೆ ಮಾತಾಡ್ಬೇಕಾ ಅಷ್ಟೇ ಸಾಕಬೇಕಿಲ್ಲ. ಅದಕ್ಕೆ ಸಮಾಕರ್ಷ. ಜೀವ ಮುಖ್ಯ ಪ್ರಾಣಲಿಂಗಾದಿತಿ ಚೇತ್ ತದ್ವ್ಯಾಖ್ಯಾತಂ ಹಾಗೆ ಹೇಳ್ತಾರೆ. ಅದು ಹೇಗೆ ಮಾಡ್ತೀರಿ? ಸಾಧ್ಯ ಇಲ್ಲ ಅಂತ ಕೇಳ್ತಾರೆ. ನೀವು ದೃಷ್ಟಾಂತ ಕೊಟ್ಟರು. ಆಕಾಶ ಶಬ್ದಕ್ಕೆ ಹೇಗೆ ಅರ್ಥ ಇದೆಯಲ್ಲ ಹಾಗೆ ದೃಷ್ಟಾಂತ ಕೊಟ್ಟರು. ಓಂ ಜಗದ್ವಾಚಿತ್ವಾತ್. ಓಂ ನೋಡಿ, ಆಕಾಶ ಇದೆ. ಒಂದು ಕಡೆ ನೋಡಿದರೆ ಸೃಷ್ಟಿಯಾಗಿದೆ, ಇನ್ನೊಂದು ಕಡೆ ನೋಡಿದರೆ ಸೃಷ್ಟಿ ಕಾರಣ ಆಗ್ತಾ ಇದೆ. ವಾಯುವಿಗೆ ಸೃಷ್ಟಿ ಕಾರಣ, ಬೇರೆಯಿಂದ ಹುಟ್ಟಿ ಬಂದಿದೆ. ಹುಟ್ಟಿ ಬಂದಿದ್ದು ಅರ್ಥಲ್ಲೂ ಆಕಾಶ ಹೌದು, ಹುಟ್ಟಿಲ್ಲ ಅರ್ಥಲ್ಲೂ ಆಕಾಶ ಹೌದು. ಪ್ರಸಂಗ ನೋಡ್ಕೊಂಡು ಏನು ಮಾಡ್ತೀವಿ ನಾವೀಗ? ಆಕಾಶ ಶಬ್ದಕ್ಕೆ ಅರ್ಥ ಬೇರೆ ಮಾಡ್ತಿದ್ದೇವೆ. ಆಕಾಶ ವಿಷ್ಣು ಅಂತ ಮಾಡಿಬಿಟ್ರೆ ಏನಾಗ್ತಿತ್ತಲ್ಲಿ? ಹುಟ್ಟಿರೋಂಥ ಅರ್ಥ ಕೊಡೋದೇ ಇಲ್ಲ. ಆಗ ಆತ್ಮ ಸಂಭೂತ ಅಂತ ಆಗೋದು. ಹಾಗಲ್ಲ, ಇದು ಅರ್ಥ ಆಗಿದೆಯಲ್ಲ, ಆ ರೀತಿ ದೃಷ್ಟಾಂತ ಕೊಟ್ಟು ಕೇಳ್ತಾರೆ. ಇಲ್ಲ, ಜಗತಿ ವ್ಯವಹಾರೋ ಲೋಕಸ್ಯ ನತು ಪರಮಾತ್ಮನಿ ಯಥಾ ಅಥೋ ಜಗತಿ ಪ್ರಸಿದ್ಧಿ ಶಬ್ದಾನ. ತಾತ್ಪರ್ಯ ಇಷ್ಟು. ಅದು ಏನಾಗಿದೆ, ಹೇಗೆ ಶಬ್ದ ಕೂಡುತ್ತೆ ಅಂದರೆ ಜಗತಿ ವ್ಯವಹಾರೋ ಲೋಕಸ್ಯ ನತು ಪರಮಾತ್ಮನಿ ತಥಾ. ಪರಮಾತ್ಮನ ಬಗ್ಗೆ ಇಲ್ಲಿ ಸ್ವಾರಸ್ಯ ಇಷ್ಟೇ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದೇವ್ರ ವಿಷಯ ಎಲ್ಲ ಹೆಸರು ದೇವ್ರದೇನೆ. ನಾವು ಇದಕ್ಕೆ ಕಡಿಮೆ ಮಾಡಿಕೊಂಡು ಅರ್ಥ ಮಾಡ್ಕೋತೀವಿ ಅಂತ ಹೇಳಿದರು. ಹಾಗೆ ಯಾಕೆ ಮಾಡ್ತೀರಿ? ಎಲ್ಲ ಹೆಸರು ಬೇರೆ ಬೇರೆಯವ್ರದ್ದೇ, ದೇವ್ರಿಗೆ ಸ್ವಲ್ಪ ಅಪ್ಲೈ ಮಾಡ್ತೀವಿ ಅಂತ ಯಾಕೆ ಹೇಳಬಾರ್ದು? ಗೊತ್ತಾಯ್ತಾ? ಏನೀಗ ಗೊತ್ತಾಯ್ತಾ? ಈಗ ದೇವ್ರ ಹೆಸರನ್ನ ಇಲ್ಲಿ ಅಪ್ಲೈ ಮಾಡ್ಕೋತೀವಿ. ಅಲ್ಲ, ಇಲ್ಲಿ ಹೆಸರುಗಳೇ ಗಟ್ಟಿ ಹೆಸರುಗಳು, ನಾವು ದೇವರಿಗೆಲ್ಲ ಕಷ್ಟಪಟ್ಟು ಸೇರಿಸ್ತೀವಿ ಅಂತ ಅರ್ಥ ಮಾಡಬಾರ್ದು. ಕೆಲವು ಹಾಡಾಗಿದ್ದಾರೆ. ಆಚಾರ್ಯ ಹೇಳಿದ್ರು ಸರ್ವಶಬ್ದ ವಾಚ್ಯತ್ವ ದೇವ್ರಿಗೆ ಹೇಳಿದರು. ಅದ್ವೈತಗಳು ಹೇಳ್ತಾರೆ ಒಂದು ಶಬ್ದನೂ ದೇವ್ರು ಹೇಳೋದಿಲ್ಲ. ಯಾತಕ್ಕೆ? ಅವಾಚ್ಯ ಹೇಳೋದಿಲ್ಲ. ಅವ್ರೇನು ಮಾಡ್ತಾರೆ ಗೊತ್ತಾ? ಎಲ್ಲ ಶಬ್ದಗಳಿಂದಲೂ ದೇವ್ರ ವಾಚ್ಯ, ಶಬ್ದಗಳಿಂದಲೂ ದೇವ್ರ ವಾಚ್ಯ ಅಂದರೆ ಶಬ್ದ ಬೇರೆನೂ ಹೇಳುತ್ತೆ, ದೇವ್ರನ್ನೂ ಹೇಳುತ್ತೆ ಅಂತ ಎರಡು ಅರ್ಥ ಮಾಡಿ. ನಮ್ದು ಹಾಗಲ್ಲ, ದೇವರನ್ನೇ ಹೇಳುತ್ತೆ. ವಿಷ್ಣುವೂ ಸರ್ವೋತ್ತಮ ಅಂದಾಗತ್ತೆ ಅಷ್ಟೇ. ವಿಷ್ಣುವೂ ಸರ್ವೋತ್ತಮ ಅಂದರೆ ಇನ್ನೊಬ್ಬರಿದ್ದಾರೆ ತಾಯ್ಬಿಡೋದಿಲ್ಲ. ವಿಷ್ಣುವೇ ಸರ್ವೋತ್ತಮ, ಅದು ಹೇಗೋ ವಿಷ್ಣುವನ್ನೇ ಹೇಳ್ತಾವೆ ಅಂತ ಹೇಳಬೇಕು. ಹಾಗೆ ಇದು ಅದಕ್ಕಿದು ಅಧಿಕರಣನೇ ಕೊಡೋದಿಲ್ಲ. ಈ ಜಗದ್ವಾಚಿತ್ವ ತಮ್ಮ ದೃಷ್ಟಾಂತ ಬರೋದೇ ಇಲ್ಲ. ಅದು ಕೊಡಬೇಕಾದ್ರೆ ಸರ್ವೋತ್ತಮನಾದ ಭಗವಂತನ ಹೆಸರನ್ನು ಜಗತ್ತಿನಲ್ಲೂ ಕೂಡ ಎಳೆದು ಸಮಾಕರ್ಷ ಮಾಡಿ ಹೇಳಕ್ಕೆ ಬರೋ ದೃಷ್ಟಾಂತ ಕೊಟ್ಟರು. ಜೀವ ಮುಖ್ಯ ಪ್ರಾಣಲಿಂಗಾತಿಥಿತೆ ವ್ಯಾಖ್ಯಾತಂ ತದಧೀನತ್ವ ತದ್ಭ್ಯದ ವಾಚ್ಯತ್ವಮಿತ್ಯುಕ್ತಂ. ತಜ್ಜೀವ ಮುಖ್ಯ ಪ್ರಾಣಯೋರ್ಲಿಂಗಂ. ನೀವು ಹೇಳ್ತೀರಿ, ಯಾವುದಕ್ಕೆ ಯಾವುದು ಅಧೀನವಾಗಿದೆಯೋ ಅಧೀನವಾದದ್ದನ್ನು ಅದು ಆ ಹೆಸರಲ್ಲಿ ಕರೆಯಲಿಕ್ಕೆ ಬರುತ್ತೆ ಅಂತ ಹೇಳಿ. ಅದು ತಜ್ಜೀವ ಮುಖ್ಯ ಪ್ರಾಣಯೋರ್ಲಿಂಗ. ಇದು ಈ ರೀತಿ ಇರೋದು ಇಬ್ಬರಲ್ಲಿದೆ. ಜೀವ ಮುಖ್ಯ ಪ್ರಾಣಯೋರ್ಲಿಂಗಂ. ಜೀವ ಮತ್ತು ಮುಖ್ಯ ಪ್ರಾಣರಿಗೆ ಅಪ್ಲೈ ಆಗೋ ಮಾತಿದು. ವಿಷ್ಣುವಿಗೆ ಹೇಗೆ ಮಾಡ್ತೀರಿ ಅಂತ ಕೇಳ್ತಾರೆ. ವಿಷ್ಣುವಿಗೆ ಹೇಗೆ ಹೇಳ್ತೀರಿ ಇದನ್ನು ಅಂದರೆ, ಅಸ್ಯ ಯದೇಕಾಂ ಶಾಖಾಂ ಜೀವೋ ಜಹಾತಿ ಅಥ ಸಾ ಶುಷ್ಯತಿ ವಾಯುನಾಹಿ ಲೋಕ ನೇನೀಯಂತೆ ಇತ್ಯಾದಿ ಶ್ರುತಿಭ್ಯೈತಿ ಚೇನ್ನ ಉಪಾಸ ತ್ರೈವಿಧ್ಯಾತಿಥಿ ವ್ಯಾಖ್ಯಾತತ್ವ. ಅದಕ್ಕೆ ಹೇಳಿದರು. ಅದಕ್ಕೇನು ಸಮಸ್ಯೆ ಇಲ್ಲ. ವಾಯು ಹಿಂದೆ ಹೇಳಿದರು ಉಪಾಸ ತ್ರೈವಿಧ್ಯ. ಎಲ್ಲಿ ಬಂದಿತ್ತು ಪ್ರಸಂಗ? ಉಪಾಸ ತ್ರೈವಿಧ್ಯ ಅಂಥೇಳಿ ದೃಷ್ಟಾಂತ ಕೊಟ್ಟರು. ಏನಂತ? ಮೂರಿದೆ ಅಲ್ಲಿ, ಮೂರು ಬಂದಿತ್ತಲ್ಲಿ. ಏನು? ತಂದೆಗೆ ಸೌಮನಸ್ಯ, ಆಮೇಲೆ ಸ್ವರ್ಗಾಗ್ನಿ, ಪರಮಾತ್ಮನ ಪ್ರಶ್ನೆ. ಒಂದು ವ್ಯವಸ್ಥೆ ಇದೆ. ಆದ್ದರಿಂದ ಏನಾಗಲಿ ಸಾಧ್ಯ ಇಲ್ಲ, ಕನ್ಫ್ಯೂಷನ್ ಸಾಧ್ಯ ಇಲ್ಲ. ಮೂರು ಹೇಳಬೇಕಾದ್ರೆ ಫಸ್ಟ್ ಅಗ್ನಿ ನಾರಾಯಣ, ಸೆಕೆಂಡ್ ಅಗ್ನಿ ಸುಡೋ ಅಗ್ನಿ, ಥರ್ಡ್ ಅಗ್ನಿ ಫ್ಯೂಯಲ್, ಇನ್ನೊಂದು ಸುಟ್ಟಿಲ್ಲ, ಇದ್ಲಲ್ಲ ಫೈರ್ ಅಂತ ಇರ್ತಾರೆ. ಫ್ಯೂಯಲ್, ಇದು ಫ್ಯೂಯಲ್ ಅಂತ ಹೇಳಿ. ಫ್ಯೂಯಲ್ ಅಲ್ಲ ಅದು ಆ್ಯಕ್ಚುಲಿ, ಅದರಿಂದ ಫ್ಯೂಯಲ್ ಬರುತ್ತೆ.
ಈ ರೀತಿ ಕರೆ ಅಭ್ಯಾಸ. ಭೂತ, ಭೂತಾಭಿಮಾನಿ, ನಿಯಾಮಕ. ಅಭಿಮಾನಿ, ನಿಯಾಮಕ, ವಸ್ತು. ಈ ಮೂರು ರೀತಿ ಹೇಳೋದು ಬರುತ್ತಾದ್ದರಿಂದ ಸಮಸ್ಯೆ ಇಲ್ಲ. ವಾಯುನಾ ಹಿ ಲೋಕಾನೇನೀಶಯಂತೆ ಅನ್ಯಾರ್ಥಂತು ಜೈಮಿನಿ ಪ್ರಶ್ನೆ ವ್ಯಾಖ್ಯಾನಾಭ್ಯಾಮಿತಿ ಚೈವಮೇಕೆ ಓಂ. ಇಲ್ಲಿ ಕೆಲವು ವ್ಯತ್ಯಾಸಗಳು. ಜೈಮಿನಿಗಳು ಹೀಗೆ ಹೇಳ್ತಾರೆ, ಆಶ್ಪರತರು ಹೀಗೆ ಹೇಳ್ತಾರೆ, ಹೊಡಲಂಬಿ ಹೀಗೆ ಹೇಳ್ತಾರೆ, ಕಾಶಕೃತರು ಹಾಗೆ ಹೇಳ್ತಾರೆ ಅಂತ ಪ್ರಶ್ನೆ ಹೇಳಿ ವೇದವ್ಯಾಸರು ಹೀಗೆ ಹೇಳ್ತಾರೆ ಅಂಥೇಳಿ. ಆದರೆ ಅವರಲ್ಲಿ ವಿರೋಧನೋ ಏನೋ ಅನೇಕ ಪ್ರಶ್ನೆಗಳು ಬರುತ್ತೆ. ಅದಕ್ಕೆಲ್ಲ ಉತ್ತರ ಮುಂದೆ. ಏನು ಏಕದೇಶ. ಹೌದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚಮಃ ಪ್ರಿಯತಾಂ ಕಮಲಾಲಯ.